ನಮಸ್ಕಾರ ಎಲ್ಲರಿಗೂ ಒಂದು ಸ್ವಾಗತ ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ವಿಡಿಯೋ ಫುಲ್ ಒನ್ ಟೇಕ್ ಇರ್ತೈತಿ. ಏನು ಕಟ್ ಇರಂಗಿಲ್ಲ, ಏನು ಎಡಿಟ್ ಇರಂಗಿಲ್ಲ, ಏನು ಮ್ಯೂಸಿಕ್ ಇರಂಗಿಲ್ಲ. ಸೊ ಭಾಳ ಮಂದಿ ಬ್ಯಾಸರ ಆಗ್ಬೋದು, ಅದರ ವಿಡಿಯೋ ಸಣ್ಣದೈತಿ, ಅದಕ್ಕೆ ಜಾಸ್ತಿ ಮಂದಿ ಬ್ಯಾಸರ ಆಗೋ ಅನ್ಕೋತೀನಿ ನಾನು. ಸೊ ಇವತ್ತು ಈ ವಿಡಿಯೋ ಏನು ಮಾಡತ್ತಿಲ್ಲ, ಇದು ಮಾಡಕ್ಕೆ ಭಾಳ ನನಗೆ ನರ್ವಸ್ ಆಗತೈತಿ, ಭಾಳ ಅಂಜಿಕೆ ಬರಾಕತ್ತೈತಿ. ಒಂದು ಬೋಲ್ಡ್ ಡಿಸಿಷನ್ ಅಥವಾ ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡಕ್ಕೆ ಅಂಥೇಳಿ ನಾನು ಬಂದೀನಿ ಇವತ್ತು. ಸೊ ನಂದು ಇವತ್ತಿನ ಅನೌನ್ಸ್ಮೆಂಟ್ ಏನಪ್ಪ ಅಂತಂದ್ರೆ, ನನಗೊಂದು ಭಾಳ ದೊಡ್ಡ ಕನಸಿತ್ತು ಸಣ್ಣ ಇದ್ದಾಗಿಂದನೇ 8th 9th 10th. ಈ ಸದ್ ನಾನು BCA ಸೆಕೆಂಡ್ ಸೆಮ್ ಅಂದ್ರೆ ನಾನು 14th. ಓಕೆ, ಯಾರಿಗೆ ತಿಳಂಗಿಲ್ಲ, 14th ಇದೀನಿ ನಾನು. ಸೊ ಆದ್ರೆ 8th 9th ನನಗೊಂದು ಕನಸಿತ್ತು. ಅವಾಗಿಂದ ನಾನು ಫಿಲ್ಮ್ಸ್ ನೋಡೋಕೆ ಭಾಳ ಚಾಲೂ ಮಾಡಿದೆ. ಸೊ ಅವಾಗಿಂದ ನನಗೊಂದು ಕನಸಿತ್ತು, ಏನಪ್ಪ ಅಂತಂದ್ರೆ ನಾನು ಒಂದು ಫಿಲ್ಮ್ ಬರಿಬೇಕಂತೇಳಿ. ಫಿಲ್ಮ್ ಮಾಡಬೇಕು, ಫಿಲ್ಮ್ ಬರೀಬೇಕು, ಫಿಲ್ಮ್ ಡೈರೆಕ್ಟ್ ಮಾಡಬೇಕು, ದೊಡ್ಡ ಥಿಯೇಟರ್ಸ್ ಒಳಗೆ ನಂದು ಫಿಲ್ಮ್ ಬರೀಬೇಕು ಅಂತೇಳಿ ಈ ಸದ್ದು ಅದೇ ಕನಸು ಐತಿ. ಮುಂದಾದರೂ ಅದೇ ಕನಸು ಬರ್ತೈತಿ. ಆದ್ರೆ ಅವಾಗಿಂದ ಒಂದು ಸ್ವಲ್ಪ ಕನಸಿಂದ ಹುಚ್ಚು ಬೇರೆ ಐತೆ, ಈಗಿನ ಕನಸು ಹುಚ್ಚು ಬೇರೆ ಐತೆ. ಅವಾಗಿಂದ ಓಕೆ ಐತೆ, ಶಿಖರ ಮಾಡೋದು ಬೇಡ ಅಂತೇಳಿ ಈಗೇನ ಮಾಡೇಬೇಕು ಅಂದ್ಕೊಳ್ತೀನಿ. ಅದಕ್ಕೆ ಒಂದು ಡಿಸಿಷನ್ ತೊಗೊಂಡಿನಿ. ಏನಪ್ಪ ಅಂತಂದ್ರೆ ನಾನು ಒಂದು ಶಾರ್ಟ್ ಫಿಲ್ಮ್ ಬರಾಕತ್ತೀನಿ. ನಾವೊಂದು ಶಾರ್ಟ್ ಫಿಲ್ಮ್ ಬರಾಕತ್ತೀನಿ, ಇನ್ನೂ ಚಾಲೂ ಮಾಡೀನಿ. ಏನಂದ್ರೆ 4-5 ದಿನ ಆಯ್ತು ನಾನು ಶಾರ್ಟ್ ಫಿಲ್ಮ್ ಇನ್ನೂ ಬರಾಕತ್ತೀನಿ. ಇನ್ನೂ ಭಾಳ ದೊಡ್ಡದಾಕೈತಿ, 1 ತಾಸಿನ ಶಾರ್ಟ್ ಫಿಲ್ಮ್ ಐತದು. ನನಗೆ ಅನ್ಸೋ ಮಟ್ಟಿಗೆ ಅಷ್ಟಾಗ್ಬೋದು. ಆದ್ರೆ ಆ ಶಾರ್ಟ್ ಫಿಲ್ಮ್ ಐತಲ್ಲ, ಹೇಳ್ತೀನಿ, ನನಗೆ ಅನ್ಸೋ ಮಟ್ಟಿಗೆ ನನ್ನ ಲೈಫ್ದು ಒಂದು ದೊಡ್ಡ ಜಂಪ್ ಅಂತ ಅನ್ಕೋತೀನಿ ನಾನು. ಪ್ರೊಡ್ಯೂಸರ್ ಯಾರದಾರ ಗೊತ್ತಿಲ್ಲ, ಡೈರೆಕ್ಟರ್ ಆಲ್ಮೋಸ್ಟ್ ನಾ ಮಾಡ್ತೀನಿ. ಅದು ಪ್ರೊಡ್ಯೂಸರ್ ಯಾರದಾರ ಗೊತ್ತಿಲ್ಲ, ಎಲ್ಲಿ ಹೋಗ್ತೈತಿ ಗೊತ್ತಿಲ್ಲ, ಯಾರಿಗೆ ಬರ್ತೈತಿ ಗೊತ್ತಿಲ್ಲ, ಯಾರು ಬಂದು ಆ ಫಿಲ್ಮ್ ಅಪ್ರೋಚ್ ಮಾಡ್ತಾರೋ ಗೊತ್ತಿಲ್ಲ, ಆ್ಯಕ್ಟರ್ಸ್ ಯಾರದಾರೆ ಏನೇನೋ ಗೊತ್ತಿಲ್ಲ ನನಗೆ. ಅದನ್ನು ಫಿಲ್ಮ್ ಬರಾಕ್ತೇನೆ ಒಟ್ಟು. ಸೊ ರೀಸೆಂಟಾಗಿ ನಾನು ಹೇಮಂತ್ ರಾವ್ ಸಪ್ತಸಾಗರದ ಆಚೆ ಎಲ್ಲೋ ಫಿಲ್ಮ್ ಐತಲ್ಲ, ಮತ್ತು ಕವಲುದಾರಿ ಮತ್ತು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು, ಆ ಫಿಲ್ಮ್ ಡೈರೆಕ್ಟರ ರೆಗ್ಯುಲರಾಗಿ ಅವರ ಏನಂತಾರೆ ಶಾರ್ಟ್ ಫಿಲ್ಮ್ಸನ್ನು ಪ್ರೊಡ್ಯೂಸ್ ಮಾಡ್ಕೊತಿರ್ತಾರೆ. 2-3 ಶಾರ್ಟ್ ಫಿಲ್ಮ್ಸ್ ಪ್ರೊಡ್ಯೂಸ್ ಮಾಡಿರೋದ್ರೆ. ಸೊ ಅವರಿಗೆ ಮೆಸೇಜ್ ಹಾಕಿದ್ದೆ ನಾನು. ಅವರು ಬರೀ ನೋಡ್ಯಾರ, ಇನ್ನೂ ರಿಪ್ಲೈ ಕೊಟ್ಟಿಲ್ಲ. ನೋಡ್ಯಾರ, ಅದೊಂದು ಚಲೋ. ಯಾವಾಗ ರಿಪ್ಲೈ ಕೊಡ್ತಾರೆ ಅದು ನಂಗೆ ಗೊತ್ತಿಲ್ಲ. ಆದರೆ ಮತ್ತು ಸತೀಶ್ ಹಿರಗೌಡ ಫಿಲ್ಮ್ಸ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಐತಿ, ಕನ್ನಡ. ಅಲ್ಲೂ ಅವರ ಸ್ಕೆಚ್ ವಿಡಿಯೋಸ್ ಶಾರ್ಟ್ ಫಿಲ್ಮ್ಸ್ ಮಾಡ್ಕೊತಿರ್ತಾರೆ, ಅವರೇ ಡೈರೆಕ್ಟ್ ಮಾಡ್ತಾರೆ. ಆದರೆ ಅವರಿಗೂ ಮೆಸೇಜ್ ಹಾಕಿದ್ದೆ ನಾನು. ಆದರೆ ಇನ್ನೂ ಅವ್ರು ನೋಡಿಲ್ಲ, ಗೊತ್ತಿಲ್ಲ. ಖರೆ ನನಗೆ ಏನು ಅನ್ಸಕತ್ತೈತಿ, ಅವ್ರು ನೋಡಂಗಿಲ್ಲ ಅಂತ ಅನ್ಸಕತ್ತೈತಿ. ಆದರೆ ನೋಡಿದ್ರೆ ಭಾಳ ಚಲೋ ಇದಕ್ಕಪ್ಪ ಅಂತಂದ್ರೆ, ಇದೊಂದು ನನ್ನ ದೊಡ್ಡ ಕನಸದ. ಒಂದೇ ಒಂದು ಶಾರ್ಟ್ ಫಿಲ್ಮ್ ಮಾಡ್ತೀನಿ, ಆ ಶಾರ್ಟ್ ಫಿಲ್ಮ್ ಒಟ್ಟರು ಹರ್ಯಂಗೆ ಮಾಡ್ತೀನಿ. ಆ ಶಾರ್ಟ್ ಫಿಲ್ಮ್ ಒಟ್ಟರು ಹರ್ಯಂಗೆ ಮಾಡಿ ಹೊಳ್ಳಿ ನೋಡ್ಬೇಕದೊಂದು. ನಾ ಅಂಥ ಪರಿ ದೊಡ್ಡ ಡೈರೆಕ್ಟರ್ ಅಲ್ವಾ, ಏನೂ ಅಲ್ಲ. ಆದ್ರೆ ಆ ಫಿಲ್ಮ್ ನೋಡಿ ನಂದು ಹೊಳ್ಳಿ ನೋಡ್ಬೇಕು ಮಂದಿ ನನಗೆ. ಅದೊಂದು ನನ್ನ ಕನಸೈತಿ ಅಷ್ಟೇ. ಅದು ಬಿಟ್ಟು ಮತ್ತು ಬೇರೆ ಏನೂ ಇಲ್ಲ. ಹೇಮಂತ್ ರಾವ್ ಮತ್ತು ಸತೀಶ್ ಹಿರಗೌಡ ಅವರಿಗೆಲ್ಲ ಮೆಸೇಜ್ ಮಾಡೀನಿ. ಅವರಿಗೆ ಯಾವಾಗ ನೋಡ್ತಾರೆ, ಏನು ಮಾಡ್ತಾರೆ ಗೊತ್ತಿಲ್ಲ. ಖರೆ ಈ ವಿಡಿಯೋ ಅಂತ ನಾನು ನಿಮಗೆ ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಪ್ಪ ಅಂತಂದ್ರೆ, ಈ ವಿಡಿಯೋ ಆದಷ್ಟು ಅವರಿಗೆ ಮುಟ್ಟಿಸ್ರಿ. ಯಾರು ನೋಡಕತ್ತೀರಿ ಇಲ್ಲಿ ಮಟ್ಟ ಅವರಂತೂ ಮುಟ್ಟಿಸ್ಬೇಕು. ಅವ್ರ ಚಾನಲ್ದಾಗ ಅವರಿಗೆ DMದಾಗ ಹೋಗಿ ಅವ್ರಿಗೆ ಸ್ಪ್ಯಾನ್ ಮಾಡ್ರಿ ಅಂತ ಅನ್ಕೋತೀನಿ ನಾನು. ಏನರ ಒಂದು ಮಾಡಿರಿ, ಒಟ್ಟು ಈ ವಿಡಿಯೋ ಅವ್ರಿಗೆ ಮುಟ್ಸಂಗೆ ಮಾಡಿರಿ ಒಟ್ಟು. ಸೊ ಅವ್ರಿಗೆ ಮೆಸೇಜ್ ಮಾಡೀನಿ ಹೇಮಂತ್ರ ಅವ್ರಿಗೆ 2 ಸಲ ಹೇಳ್ತೀನಿ. ಅದಕ್ಕಪ್ಪ ಅವ್ರು ನೋಡ್ಯಾರ, ನನಗೆ ಅದೇ ದೊಡ್ಡ ಖುಷಿ ಆಗೈತಿ. ಯಾವಾಗ ಬೇಕಾದ್ರೆ ರಿಪ್ಲೈ ಮಾಡ್ಕರಿ. ಅವ್ರು ನೋಡ್ಯಾರ ನನ್ನ ಮೆಸೇಜೇ ಮಾಡೀನಿ. ಸೊ ನೋಡು ನೀನಾಕೈತಿ. ನನಗಂತರೂ ಇಂಥ ಬರೀ ದೊಡ್ಡ ಡಿಸಿಷನ್ ತೊಗೊಂಡು ನಾ ಈಗ ಸದ್ಯ ಯಾವಾಗ ಎಕ್ಸಿಕ್ಯೂಟ್ ಆಕೈತಿ, ಯಾವಾಗ ಏನು ಆಕೈತಿ ಗೊತ್ತಿಲ್ಲ. ಸೊ ನೋಡು ನೀನಾಕೈತಿ. ಆದ್ರೆ ತಿಂಡಿ ಸ್ಕ್ರಿಪ್ಟ್ ಮಾಡ್ತೀನಿ. ಏನಮ್ಮ ಸ್ಟೋರಿ ತಿಂಡಿದಿರ್ತದೆ, ಸ್ಕ್ರಿಪ್ಟ್ ತಿಂಡಿದಿರ್ತದೆ, ನೆಕ್ಸ್ಟ್ ಲೆವೆಲ್ ಇರ್ತದೆ. ನಾ ಸುಳ್ಳು ಹೇಳಕತ್ತಿಲ್ಲ, ನೆಕ್ಸ್ಟ್ ಲೆವೆಲ್ ನಂದು ಐತತ್ ಹೇಳತ್ತಿಲ್ಲ, ಅದ್ರ ನೆಕ್ಸ್ಟ್ ಲೆವೆಲ್ ಇರ್ತದೆ, ಅದೊಂದೇ. ಸೊ ಶುಗಣ ಮುಂದಿನದಾಗ ಆಯ್ತಾನ. ಪೀಸ್ ಔಟ್. ಸೊ ಆದಷ್ಟು ಈ ವಿಡಿಯೋ ಅವ್ರಿಗೆ ಮುಟ್ಟಿಸಿ ಅವರು ನನಗೊಂದು ಏನಾರ ಚಾನ್ಸ್ ಕೊಟ್ಟರು ನಾ ಒಂದು ಮಾಡ್ಬೋದು, ಏನರ ಒಂದು ಚಲೋ ಕೆಲಸ ಮಾಡ್ಬೋದು ಅನ್ಕೋತೀನಿ ನಾನು. ಶುಗಣ ಮುಂದಿನದಾಗ ಆಯ್ತಾನ. ಪೀಸ್ ಔಟ್.